ಹಲೋ ನಮಸ್ಕಾರ ಗೈಸ್, ವೆಲ್ಕಮ್ ಟು ಮೈ ನ್ಯೂ ವ್ಲಾಗ್. ಈ ವ್ಲಾಗಲ್ಲಿ ನಾವು ಇವತ್ತು ಬೆಂಗಳೂರಿಂದ ರಾಯಚೂರಿಗೆ ಅಂದರೆ ನಮ್ಮ ಊರಿಗೆ ಹೋಗ್ತಾ ಇದ್ದೀವಿ. ಇಲ್ಲಿಂದ ನಾವು ನಾವು ಹತ್ತೋದೆ BMTC ಬಸ್ಸು. ಯಾಕೋ ಇವತ್ತು ಫುಲ್ ಖಾಲಿ ಇತ್ತು. ನಮ್ಮ ದಯೆ, ದೇವ್ರ ದಯೆ. ಅದರ ಜೊತೆಗೆ ಈ ನಮ್ಮ ವಿಧಾನಸೌಧನ ನೋಡಿದ್ವಿ. ಅದು ಈವ್ನಿಂಗಲ್ಲಿ ತುಂಬ ಚೆನ್ನಾಗಿ ಕಾಣ್ತಾ ಇತ್ತು, ಎಷ್ಟು ಚೆಂದ ಕಾಣ್ತಾ ಇತ್ತು. ಅದರ ಜೊತೆಗೆ ಇವಾಗ ನಾವು ಫಸ್ಟ್ ಹೋಗ್ತಾ ಇರೋದೇ ಮೆಜೆಸ್ಟಿಕ್ಗೆ. ಯಾಕಪ್ಪ ಅಂದರೆ ಅಲ್ಲಿ ರೈಲ್ವೆ ಸ್ಟೇಷನ್, ಕೆಂಪೇಗೌಡ ರೈಲ್ವೆ ಸ್ಟೇಷನ್ಗೆ ಹೋಗ್ತಾ ಇದ್ದೀನಿ. ಅಲ್ಲಿಂದ ನಾವು ನಮ್ಮ ರಾಯಚೂರು ಟ್ರೈನ್ನ ಹತ್ತೋಣ. ಹಾಗೆ ಫೈನಲಿ ನಾನು ಇವಾಗ ನಮ್ಮ ಕೆಂಪೇಗೌಡ ರೈಲ್ವೆ ಸ್ಟೇಷನ್ಗೆ ಬಂದೆ. ಇಲ್ಲಿಂದ ನಮ್ಮ ರಾಯಚೂರು ಟ್ರೈನ್ನ ಹತ್ತೋದು. ರಾಯಚೂರು ಟ್ರೈನ್ ಅಂತಿದ್ದೆ, ಅದರಲ್ಲಿ ತುಂಬಾ ಜನಗಳಿತ್ತು. ಹತ್ತಿದ ಮೇಲೆ ಗೊತ್ತಾಯಿತು ಯಾಕಪ್ಪ ಅದೇ ಅಂತ ಫೀಲ್ ಹಾಕ್ಕೊಂಡು ಎಲ್ಲೋ ಜಾಗ ಮಾಡ್ಕೊಂಡು ಫೈನಲಿ ಕುಂತೆ. ನೆಲಕ್ಕೆ ಕುಂತ್ಬಿಟ್ಟೆ ಡೈರೆಕ್ಟಾಗಿ. ಆಮೇಲೆ ಲಾಸ್ಟಿಗೆ ನಮ್ಮ ಊರಿಗೆ ಬಂದು ಫುಲ್ಲು ಪೀಸ್ಫುಲ್ಲಾಗಿ ಬಂದೆ ರಾಯಚೂರಿಗೆ. ನೋಡಿ, ರಾಯಚೂರಿಗೆ ಬಂದೆ ಫೈನಲಿ. ಅಲ್ಲಿ 2 ಗಂಟೆ ಆಗಿತ್ತು. ಏನು ಮಾಡುವ ಅಂತ ವಿಚಾರ ಮಾಡ್ತಾಯಿದ್ದೆ. ಅಷ್ಟೊತ್ತಿಗೆ 6 ಗಂಟೆ ಮಟ್ಟ ಮಲಗೋಣ ಅಂತೇಳಿ ಇಲ್ಲೇ ನಾನು ಫೈನಲಿ ಮಲ್ಕೊಂಬಿಟ್ಟೆ. ಫೈನಲಾಗಿ 6 ಗಂಟೆ ಆಯಿತು. ನಾನು ಎದ್ದು ಇವಾಗ ನಮ್ಮ ರಾಯಚೂರು ಬಸ್ ಸ್ಟ್ಯಾಂಡಿಗೆ ಹೋಗುವಂಥ ಆಟೋನ ಹತ್ತೆ. ಈ ಆಟೋದಲ್ಲಿ ಹತ್ತಿದ ಮೇಲೆ ಗೊತ್ತಾಯಿತು, ಆಟೋದವನು ತುಂಬ ಫೀಲ್ ಮಾಡಿ ನಮಗೂ ಸೈಡ್ಗೆ ಹಾಕೊಂಡ್ಬಿಟ್ಟು ಡ್ರೈವರ್ ಸೀಟ್ಗೆ ಹೆಂಗೋ ಜಿಗಾಡು ಮಾಡಿಕೊಂಡು ಫೈನಲಿ ನಮ್ಮ ರಾಯಚೂರು ಬಸ್ ಸ್ಟ್ಯಾಂಡ್, ಕೋಟೆ ನೋಡ್ರಿ, ಇದೇ ಕೋಟೆ ಹಿಂದ್ಗಡೆನೇ ಇರೋದು ನಮ್ಮ ರಾಯಚೂರು ಬಸ್ ಸ್ಟ್ಯಾಂಡು. ಕಲಬುರಗಿ ಬಸ್ ಅಂತ, ಆ ಬಸ್ಸನ್ನು ಹತ್ತಿದ್ವಿ. ಇದೇ ಬಸ್ನ ಹತ್ತಿದ್ವಿ. ಹತ್ತಿ ನಮ್ಮ ಊರಿಗೆ ಹೋಗೋಕ್ಕೆ ರೆಡಿ ಆದೆ. ಯಾಕೋ ಒಂದು ಖುಷಿ, ಅಂತೂ ಇಂತೂ ಬಸ್ ಬಂತಂತ. ಈ ಬಸ್ ಬಂದು ಯಾಕೋ ಇವತ್ತು ಸ್ವಲ್ಪ ರಶ್ ಕಡಿಮೆ ಇದೆ. ಪ್ರತಿ ಸಲ ನಾನು ಹೋಗುವಾಗ ತುಂಬಾ ರಶ್ ಇರ್ತಿತ್ತು. ಯಾಕೋ ನನ್ನ ಪುಣ್ಯ ಇವತ್ತು ರಶ್ ತುಂಬ ಕಡಿಮೆ ಇದೆ. ಇಷ್ಟೇ ಇವತ್ತಿನ ಲಾಗು. ಇದೇ ಥರ ವೀಡಿಯೋನ ಹಾಕ್ತಾನೆ ಇರ್ತೀನಿ. ಸಪೋರ್ಟ್ ಮಾಡಿ. ಓಕೆ, ಬೈ, ಥ್ಯಾಂಕ್ ಯು.